ಎರಡು ಸದನದ ಬಿಜೆಪಿ ಶಾಸಕರ ಸಭೆಯನ್ನ ನಾವು ಮಾಡಿದಿರಿ. ನಮ್ಮ ಕೇಂದ್ರದ ಇನ್ಚಾರ್ಜ್ ರಾಧಾಮೋಹನ್ ಜಿ ಅವರು, ಲೋಕಸಭೆ ಇನ್ಚಾರ್ಜ್, ಅವರು ಈ ಸಭೆಗೆ ಬಂದಿದ್ರು. ಅದೇ ರೀತಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಬೊಮ್ಮಾಯಿ ಅವರು, ಶ್ರೀನಿವಾಸ್ ಪೂಜಾರರು ಮತ್ತೆಲ್ಲ ನಮ್ಮ ಶಾಸಕರು, MLC ಅವರು ಈ ಸಭೆಗೆ ಹಾಜರಾತಿ ಇದ್ರು. ಪ್ರಮುಖವಾಗಿ ವಿಧಾನಸಭಾ ಅಧಿವೇಶನ ಕಳೆದ 8 ತಿಂಗಳಲ್ಲಿ ಈ ಸರ್ಕಾರ ದಾರಿ ತಪ್ಪಿದ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸ್ಕೊಂಡೇ ಇರುವಂತ ಸರ್ಕಾರ. ಇವತ್ತು ಅವರ ಕಾಂಗ್ರೆಸ್ ನಾಯಕರು ಹೇಳಿದ ರೀತಿ ಗಂಟಿಸಿ ಶಿವರಾಮ್ ಹಾಸನ್ನ 50% ಲೂಟಿ ಮಾಡ್ತಾ ಇರುವಂತಹ ಸರ್ಕಾರ. ವರ್ಧಾ ವಿಚಾರದಲ್ಲಿ ಕೇಂದ್ರದ ಮೇಲೆ ಗೂಬೆ ಕೂದಿಸಿ ಬಚಾವಾಗಕ್ಕೆ ನೋಡ್ತಾ ಇದ್ದಾರೆ. ರೈತರಿಗೆ ಒಂಚೂರು ಹಣ ಬಿಡುಗಡೆ ಮಾಡಿಲ್ಲ. ಮತ್ತೆ ಕಾನೂನು ಸುವ್ಯವಸ್ಥೆ ಅಂತೂ ಪಾತಾಳಕ್ಕೆ ಹೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಮತ್ತೆ ಭಯೋತ್ಪಾದನಾ ಚಟುವಟಿಕೆಗಳು ತಲೆ ಎತ್ತಿದೆ. ರೇಪ್ ಘಟನೆಗಳು ದಿನನಿತ್ಯ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲ ಶಾಸಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ಅನುದಾನ, ಕಳೆದ 8 ತಿಂಗಳಲ್ಲಿ ಕೂಡ ಯಾವುದೇ ರೀತಿಯಾದಂತ ಅನುದಾನಗಳನ್ನ ಬಂದಿಲ್ಲ. ನಮ್ಮ ಬಿಜೆಪಿ ಇದ್ದಾಗ ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ಅನುದಾನಗಳನ್ನೆಲ್ಲಾನು ಕೂಡ ವಾಪಸ್ ಪಡಿತಾ ಇದ್ದಾರೆ. ಟೆಂಡರ್ ಆಗಿರೋವು, ಕೆಲಸ ಶುರುವಾಗಿರೋವು ಕೂಡ ಸ್ಟಾಪ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆನೂ ಕೂಡ ಧ್ವನಿ ಎತ್ತುವಂತದ್ರ ಬಗ್ಗೆ ಇವತ್ತು ಸವಿಸ್ತಾರವಾಗಿ ಚರ್ಚೆ ಆಯಿತು. ಒಟ್ಟಾರೆ ಈ ಸದನದಲ್ಲಿ ಒಟ್ಟಾಗಿ ಸರ್ಕಾರ ಮಾಡ್ತಾ ಇರುವಂತ ತಪ್ಪುಗಳನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡುವಂತ ತೀರ್ಮಾನ ಆಯಿತು. ಎಲ್ಲರೂ ವಿಧಾನಸಭಾ ಅಧಿವೇಶನದಲ್ಲಿ ಭಾಗವಹಿಸುವಂತ ಹಿಡಿದು ಹೋರಾಟದ ಮುಖಾಂತರ ಯಾವ್ಯಾವ ವಿಚಾರವನ್ನ ಹೋರಾಟದಲ್ಲಿ ನಾವು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಆಯಿತು. ಒಟ್ಟಾರೆ ಒಳ್ಳೆಯ ಚರ್ಚೆ ಆಗಿದೆ. ಈ ಬಾರಿ ಅಧಿವೇಶನದಲ್ಲಿ ಸರ್ಕಾರದ ಲೋಪದೋಷಗಳನ್ನ ಜನರ ಮುಂದೆ ಇಡುವಂತದ್ದು, ಸರ್ಕಾರದ ಭ್ರಷ್ಟಾಚಾರಗಳನ್ನ ಜನಗಳ ಮುಂದೆ ಇಡುವಂತ ಕೆಲಸವನ್ನ ಇವತ್ತು ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಆಗಿದೆ. ಈಗಾಗಲೇ ನನಗೆ ಫೋನ್ ಮಾಡಿದ್ರು. ನಾನು ಕೂಡ 2 ಸರಿ ಅವರಿಗೆ ಫೋನ್ ಮಾಡಿದ್ದೀನಿ. ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆನೂ ಕೂಡ ಮಾತಾಡ್ತೀನಿ. ಇದು ಕೂಡ ಬಹಳ ಪ್ರಮುಖವಾದಂತ ವಿಚಾರ. ಕೆಂಪಣ್ಣವರ 40% ಮತ್ತು ಗಂಡಸಿ ಶಿವರಾಮ್, ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಅವರು 50% ಅಂತ ಹೇಳಿದ್ದಾರೆ. 40% ಕೆಂಪಣ್ಣ ಹೇಳಿದ್ದಾರೆ. ಗಂಡಸಿ ಶಿವರಾಮ್ ಅವರು 50% ಲೂಟಿ ಹೊಡಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಅವ್ರ ಪಾರ್ಟಿಯವರೇ ಹೇಳಿದರು. ಅದರಿಂದ ಇದು ಕೂಡ ಬಹಳ ಪ್ರಮುಖ ವಿಚಾರ. ಇದನ್ನು ಕೂಡ ವಿಧಾನಸಭೆಯಲ್ಲಿ ನಾವು ಚರ್ಚೆಯನ್ನ ಮಾಡ್ತೀರಿ, ಪ್ರಬಲ ಹೋರಾಟವನ್ನ ಮಾಡ್ತೀರಿ. ಇದು ಲೂಟಿಕೋರರ ಸರ್ಕಾರ ಅನ್ನೋದು ಇವತ್ತು ಹಣೆಪಟ್ಟಿಯಾಗಿದೆ. ಹಿಂದೆ ಸಿದ್ದರಾಮಯ್ಯನವರು ಪೇ ಸಿಎಂ ಅಂತ ಮಾಡಿದ್ರು, 40% ಅಂತ ಮಾಡಿದ್ರು. ಇವತ್ತು ಅವರ ಹಣೆಗೆ, ಸಿದ್ದರಾಮಯ್ಯನವರ ಹಣೆಗೆ ಇವತ್ತು 40% ಸರ್ಕಾರ ಅಂತ ಸೇಮ್ ಅವತ್ಯಾರು ಆಪಾದನೆ ಮಾಡಿದ್ರು ಕೆಂಪಣ್ಣ, ಇವತ್ತು 40% ಸರ್ಕಾರ ಅಂತ ಸಿದ್ದರಾಮಯ್ಯನ ಹಣೆಗೆ ಪಟ್ಟಿ ಎಣಿಸಿದ್ದಾರೆ. ಇದನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಆಗ್ತದೆ. ಅವಾಗ ಕೆಂಪಣ್ಣ ಅವರು ಕಾಂಗ್ರೆಸ್ಸಿನ ಪರವಾಗಿ ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಆಪಾದನೆ ಇತ್ತು. ಈಗ ಅವರು ಆಪಾದನೆಯಿಂದ ಹೊರಬರಕ್ಕೂ ಅವರಿಗೆ ಅವಕಾಶ, ನಾನು ಯಾರ ಪರವಾಗಿ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಕ್ಕೂ ಕೂಡ ಅವ್ರಿಗೊಂದು ಅವಕಾಶ ಕೆಂಪಣ್ಣವ್ರಿಗೆ. ಅದಕ್ಕೆ ನಾನು ಕೆಂಪಣ್ಣವ್ರಿಗೂ ಹೇಳ್ತಾ ಇದ್ದೀನಿ, ಏನೇನ್ ದಾಖಲೆ ಇದೆ ಕೊಡಿ. ಯಾಕಂದ್ರೆ ಕಾಂಗ್ರೆಸ್ ಅವರು ಆ ಸಂದರ್ಭದಲ್ಲಿ ನಿಮ್ಮನ್ನ ಉಪಯೋಗ ಮಾಡಿಗಳು. ಈಗ ಅವ್ರು ಹೇಳ್ತಾ ಇರುವಂತ ಹೇಳಿಕೆ ಮತ್ತೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಇವೆಲ್ಲನೂ ಕೂಡ ಹೇಳಿದ್ದಾರೆ. ಅದನ್ನ ದಾಖಲೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ CBI ತನಿಖೆಗೆ ಆಗ್ರಹನ ಮಾಡಿದ್ದೀನಿ. ಅದನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ನಾವು ಮಾಡೋರಿದ್ದೀವಿ.
ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡುದು, ಅಂದ್ರೆ ವೇತನ ತಾರತಮ್ಯ ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಬರಗಾಲಕ್ಕೆ ಕೊಡಬೇಕಾದ್ರೆ ಹಣ ಇರ್ಬೋದು, ಇವೆಲ್ಲವನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರದ ಘೋಷಿಸಿರ್ತಾರೆ. ಈ ಅಧಿವೇಶನದಲ್ಲಿ ನೀವು ಇದನ್ನ ಹೇಗೆ ಸರ್ಕಾರ, ರಾಜ್ಯಪಾಲರ ಭಾಷಣ ಏನಿದೆ ಆ ಭಾಷಣದಲ್ಲಿ ಏನು ಉಳಿನೂ ಇಲ್ಲ, ಉಪ್ಪು ಇಲ್ಲ, ವಿಷನ್ ಅಂತೂ ಇಲ್ಲೇ ಇಲ್ಲ. ದೂರದೃಷ್ಟಿ ಬಗ್ಗೆ ಏನು ಒಂದು ಚಕಾರ ಮಾತು ಎತ್ತಿಲ್ಲ. ಮತ್ತೆ ಮೆಟ್ರೋಗೆ ನಮ್ಮದು ಅಂತ ಪ್ರಾಜೆಕ್ಟ್ ಮಾಡಿದ್ದಾರೆ. ಮೆಟ್ರೋಗೆ ಹಣ ಕೇಂದ್ರ ಸರ್ಕಾರ. ಜಲ್ ಜೀವನ್ ಟ್ಯಾಪ್ ವಾಟರ್ ಕೊಡುವಂಥದ್ದು ಮನೆ ಮನೆಗೆ, ಅದು ಕೇಂದ್ರ ಸರ್ಕಾರದ ಯೋಜನೆ. ಶಿವಮೊಗ್ಗದ ಏರ್ಪೋರ್ಟ್ ಯಡಿಯೂರಪ್ಪ ಇದ್ದಾಗ ಕಂಪ್ಲೀಟ್, ನಮ್ಮ ಸರ್ಕಾರ ಇದ್ದಾಗ ಅದು ಕಂಪ್ಲೀಟ್ ಆಗಿತ್ತು. ಅದನ್ನು ನಾವೇ ಮಾಡಿದಿರಿ ಅಂತ ಬಿಂಬಿಸ್ತಾ ಇದ್ದಾರೆ. ಇವೆಲ್ಲಾನು ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳೆಲ್ಲ ನಮ್ದು ಅಂತ ಹೇಳ್ತಾ ಇದ್ದಾರೆ. ಬಿಟ್ರೆ ಅವ್ರದ್ದು ಯಾವುದೇ ಹೊಸ ಯೋಜನೆ, ಒಂದೇ ಒಂದು ನೀರಾವರಿ ಯೋಜನೆಗಳನ್ನು ಕೂಡ ಹೊಸದಾಗಿ ಘೋಷಣೆಯನ್ನ ಮಾಡಿಲ್ಲ. ಒಂದೇ ಒಂದು ಡೆವಲಪ್ಮೆಂಟ್ ವರ್ಕ್ ರಾಜ್ಯದಲ್ಲಿ ರಸ್ತೆಗಳ ಬಗ್ಗೆ ಇರ್ಬೋದು, ಕುಡಿಯೋ ನೀರಿನ ಬಗ್ಗೆ ಇರ್ಬೋದು, ಯಾವುದು ಕೂಡ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಸುಮ್ಮನೆ ರಾಜ್ಯಪಾಲರ ಕೈಲಿ ಸುಳ್ಳನ್ನ ಹೇಳಿಸಿರುವಂತ ಸಿದ್ದರಾಮಯ್ಯನವರಿಗೆ ನೋಬೆಲ್ ಪ್ರಶಸ್ತಿ ಕೊಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.